ನಮ್ಮ ಮೈಸೂರಿನ ಅಗ್ರಹಾರದಲ್ಲಿರುವ ಈ ಮನೆಯಲ್ಲಿ ಎಷ್ಟು ಗೊಂಬೆಗಳನ್ನ ಕೂರಿಸಿದ್ದಾರೆ ಅಂದರೆ ತುಂಬ ಕಡಿಮೆ ಮನೆಗಳಲ್ಲಿ ಈ ಥರ ಗೊಂಬೆಗಳು ಕೂರಿಸಿರೋದು ನೀವು ಕಾಣಬಹುದು. ನವರಾತ್ರಿ ಟೈಮಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಗೊಂಬೆಗಳನ್ನ ಕೂರಿಸಿ ನವರಾತ್ರಿ ಹಬ್ಬ ಆಚರಿಸೋದು ಸಂಪ್ರದಾಯ ಆಗಿದೆ. ಈ ಸಂಪ್ರದಾಯನ ತುಂಬ ವರ್ಷಗಳಿಂದ ಆಚರಿಸ್ಕೊಂಡು ಬಂದಿದ್ದಾರೆ. ಈ ರೀತಿ ಗೊಂಬೆಗಳನ್ನ ಕೂರಿಸೋದು ಕೂಡ ಒಂದು ಕಲೆ ಆಗಿದೆ. ಈ ಗೊಂಬೆಗಳನ್ನು ಗುಂಪುಗಳಾಗಿ ಒಂದೊಂದು ಕಡೆ ಜೋಡಣೆ ಮಾಡಲಾಗಿರುತ್ತೆ. ಈ ಒಂದೊಂದು ಗುಂಪುಗಳು ಕೂಡ ಒಂದೊಂದು ಕತೆಗಳನ್ನು ಹೇಳುತ್ತವೆ. ಇವರಿಗೆ ತುಂಬ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ಈ ಬಗ್ಗೆ ನಾನು ಹೇಳೋದಕ್ಕಿಂತ ನೀವೇ ಈ ಗೊಂಬೆಗಳ ಜೋಡಣೆಗಳನ್ನು ನೋಡಿ ಹೇಗಿದೆ, ನಿಮ್ಗೇನು ಅನ್ನಿಸ್ತು, ಇಷ್ಟ ಆಯ್ತಾ, ಇದನ್ನೆಲ್ಲ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಬನ್ನಿ ಹಾಗಿದ್ರೆ ಯಾವೆಲ್ಲ ಗೊಂಬೆಗಳು ಇಲ್ಲಿವೆ ಅಂತ ನೋಡೋಣ. ಹಾಗೂ ಎಲ್ಲ ಒಂದೊಂದು ಹಳೆಯ ಮಕ್ಕಳಿಗೂ ಒಂದು ಇನ್ಫಾರ್ಮೇಟಿವ್ ಸೆಷನ್ ಆಗೂ ಇರುತ್ತೆ. ಸೊ ಈಗಿನ ನಮ್ಮ ಸೋಷಿಯಲ್ ಕಾಸ್ಟ್ ಬಗ್ಗೆ ಏನೇನಾಯಿತು ಈ ವರ್ಷದಲ್ಲಿ ಅದನ್ನು ಪ್ಲಸ್ ಸೋಷಿಯಲ್ ಕಾಸ್ಟ್ ಎಲ್ಲ. ಫ್ರೆಂಡ್ಸ್, ಈ ವಿಡಿಯೋನ ನೋಡ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೆಲ್ಲ ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೆಯೇ ಹೈಪ್ ಮಾಡೋದ್ರ ಮೂಲಕ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಈ ಗೊಂಬೆ ಕೂರಿಸಿದಾರಲ್ಲ ಅವ್ರ ಮನೆ ಇರೋದು ನಮ್ಮ ಅಗ್ರಹಾರ ಸರ್ಕಲ್ ಮತ್ತು 101 ಗಣಪತಿ ದೇವಸ್ಥಾನ ಈ ರಸ್ತೆಯ ಮಧ್ಯಭಾಗದಲ್ಲೇ ಇವ್ರ ಮನೆ ಇರೋದು. ಫ್ರೆಂಡ್ಸ್, ಇವ್ರ ಮನೆಯಲ್ಲಿ ಪ್ರತಿ ವರ್ಷ ನವರಾತ್ರಿ ಟೈಮ್ನಲ್ಲಿ ಗೊಂಬೆನ ಕೂರಿಸ್ತಾರೆ. ನಿಮ್ಗೆ ಯಾರಿಗಾದ್ರೂ ತುಂಬಾ ಇಷ್ಟ ಇದ್ದರೆ ಇದನ್ನೆಲ್ಲ ನೋಡಬೇಕು, ಗೊಂಬೆಗಳನ್ನ ನೋಡಬೇಕು ಅನ್ನೋ ಆಸೆ ನಿಮಗಿದ್ರೆ ಖಂಡಿತ ಇವ್ರ ಮನೆಗೆ ಬಂದು ನೀವು ಆ ಗೊಂಬೆಗಳ ಜೋಡಣೆನ ನೀವು ನೋಡ್ಬೋದು. ಇವ್ರ ಮನೆಗೆ ಹೋದರೆ ಹೇಗಪ್ಪ ಚೆನ್ನಾಗಿ ಮಾತಾಡ್ತಾರಾ, ಗೊಂಬೆಗಳು ನೋಡೋದಕ್ಕೆ ಬಿಡ್ತಾರಾ, ಈ ಥರ ಎಲ್ಲ ಏನೂ ಅನುಮಾನ ಇಟ್ಕೋಬೇಡಿ. ತುಂಬ ಬಾಯಿ ತುಂಬ ಮಾತಾಡಿಸ್ತಾರೆ. ಎಷ್ಟು ಚೆನ್ನಾಗಿ ಗೊಂಬೆಗಳ ಬಗ್ಗೆ ಕತೆ ಹೇಳ್ತಾ ನಮಗೆ ಆ ಗೊಂಬೆಗಳನ್ನೆಲ್ಲ ತೋರಿಸ್ತಾರೆ. ಖಂಡಿತ ನೀವು ಆರಾಮಾಗಿ ಇವ್ರ ಮನೆಗೆ ಬಂದು ಅವುಗಳನ್ನೆಲ್ಲ ನೋಡ್ಬೋದು. ಕೂರಿಸ್ತಾರೆ. ಸೊ ಎಲ್ಲರಿಗೂ ಈ ವರ್ಷದ ದಸರಾ ಹಬ್ಬದ ಶುಭಾಶಯಗಳು. ಮತ್ತು ಎಲ್ಲರೂ ಬಂದು ನೋಡಲಿ ಅಂತ ನಾವು ದಸರಾ ಗೊಂಬೆಯನ್ನು ಜೋಡಿಸಿದ್ದೀವಿ ಇಲ್ಲಿ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ನಿಮಗೆ ಆಲ್ಮೋಸ್ಟ್ ಒಂದು 2000ಗಿಂತ ಜಾಸ್ತಿ ಗೊಂಬೆಗಳನ್ನು ಕೂರಿಸಿದ್ದೀವಿ ನಾವಿಲ್ಲಿ. ಸೊ ಚಿಕ್ಕದರಿಂದ ದೊಡ್ಡದವರೆಗೂ ಇದರಲ್ಲಿ ನಿಮಗೆ ಮೇನ್ ಪ್ರಾಮುಖ್ಯತೆ ಏನಂತಂದರೆ ದಸರಾ ಗೊಂಬೆ ಅಂದರೆ 9 ಹಂತಗಳಲ್ಲಿ ಕೂರಿಸೋದು. 9 ಹಂತಗಳಿಲ್ಲಿದೆ. ಸೊ ಅದರಲ್ಲಿ ಮೊದಲನೇದಾಗಿ ಫಸ್ಟ್ ಒಂದು ಬಂದು ಪಟ್ಟದ ಬೊಂಬೆ. ಸೊ ಅದು ಯಾವಾಗಲೂ ಬಂದು ಮದುವೆಯಾಗಿ ಹೋಗ್ಬೇಕಾದ್ರೆ ಹೆಣ್ಣುಗೆ ಕೊಡೋ ಒಂದು 2 ಬೊಂಬೆಗಳು, ಮಣ್ಣನ ಬೊಂಬೆ ಇರ್ಬೋದು, ಇಲ್ಲ ಈ ಹುಣನ ಬೊಂಬೆ ಕೊಡ್ತಾರೆ. ಸೊ ಅದನ್ನು ನಾವು ಪ್ರತಿ ದಸರಾದಲ್ಲೂ ಇಟ್ಟು ಪೂಜೆ ಇಲ್ಲದಿದೆ. ಸೊ ಪೂಜೆ ಮಾಡೋದಕ್ಕೆ ಸೊ ಇದನ್ನು ಇಟ್ಕೊತೀವಿ. ಸೊ ಮಧ್ಯದಲ್ಲಿರೋದು 2 ದಿನ ಕಲಶ ಪೂಜೆ ಆಗುತ್ತೆ. ಎಡಗಡೆಯಲ್ಲಿ ಅಷ್ಟಲಕ್ಷ್ಮಿಯರು ಬರುತ್ತೆ. ಅದಾದಮೇಲೆ ಮೇಲೆ ಬಂದು ನಿಮಗೆ ಕಲ್ಕತ್ತಾದಲ್ಲಿ ದುರ್ಗಾದೇವಿ ಇದೇ ಟೈಮಲ್ಲಿ ಪೂಜೆ ಮಾಡ್ತಾರೆ, ಅದನ್ನು ತೋರಿಸಿದ್ದೀವಿ, ಕಲ್ಕತ್ತಾ ದುರ್ಗಾ. ಅದಾದಮೇಲಿಂದ ನೆಕ್ಸ್ಟ್ ಅಷ್ಟಲಕ್ಷ್ಮಿಯರ ಪಕ್ಕದಲ್ಲಿ ನವದುರ್ಗೆಯರಿದೆ. ಅದಾದಮೇಲಿಂದ ಮಧ್ಯದಲ್ಲಿ ದುರ್ಗಾ ಪರಮೇಶ್ವರಿದೊಂದು ಪೂಜಾ ದೃಶ್ಯವನ್ನು ತೋರಿಸಿದ್ದೀವಿ. ಆ ಕೊನೆಯಲ್ಲಿ ರಾಜರಾಜೇಶ್ವರಿದೊಂದು ದರ್ಬಾರ ತೋರಿಸಿದ್ದೀವಿ. ಆಮೇಲೆ ಇಲ್ಲಿ ಬಂದು ಅಂತಂದರೆ ಅಷ್ಟಕಾಳ ಭೈರವರು, ಇಲ್ಲೆಲ್ಲ ಅಷ್ಟಕಾಳ ಭೈರವ ಇದ್ದಾರೆ. ಅದಾದಮೇಲಿಂದ ಇಲ್ಲಿ ನಮಗೆ ಮಧ್ಯದಲ್ಲಿ ಇದೊಂದು ದೃಶ್ಯ ತೋರಿಸಿದ್ದೀವಿ. ನೆಕ್ಸ್ಟು ಸಪ್ತ ಋಷಿಗಳು 18 ಸಿದ್ಧಿ ಪುರುಷರುಗಳನ್ನು ತೋರಿಸಿದ್ದೀವಿ. ಆಮೇಲೆ ನರಸಿಂಹ ಕಂಬಾಡ್ ಬರ್ತಾ ಇರೋದು, ಭಕ್ತ ಪ್ರಹ್ಲಾದನ ಒಂದು ದೃಶ್ಯ ತೋರಿಸಿದೆ. ಆಮೇಲಿಂದ ಗಾಯತ್ರಿ ದೇವಿ, ಇಲ್ಲೆಲ್ಲ ಗುರುಗಳದು ಎಲ್ಲ ದೃಶ್ಯ, ದಕ್ಷಿಣಾಮೂರ್ತಿ ಆಗಬಹುದು. ಆಮೇಲಿಂದ ಶಂಕರಾಚಾರ್ಯರು ಅವರ ಗುರುಗಳು ಪಾಠ ಹೇಳ್ತಿರೋದನ್ನ ಶಿಷ್ಯಂದ್ರಗಳು ಕೇಳ್ತಾ ಇರೋದು. ಆಮೇಲಿಂದ ಅವ್ರು ಏನು ಇಲ್ಲದೆ ಭಿಕ್ಷೆ ಕೆಳಗೆ ಬಂದಾಗ ಒಬ್ಬಳು ನಲ್ಲಿಕಾಯಿ ಕೊಟ್ಟಿದ್ದಕ್ಕೆ ಚಿನ್ನದ ಮಳೆನೇ ಸುರಿಸ್ತಾ ಇರೋದು, ಲಕ್ಷ್ಮಿ ಬಂದ ಮೇಲೆ ಮನೆ ಮೇಲೆ ಯಾವುದು ಸರಿ ಮೇಲೆ. ಅದಾದ್ಮೇಲಿಂದ ಕೆಳಗಡೆ ಬಂತಂದರೆ ಕೃಷ್ಣನ ಜನನ, ಕೃಷ್ಣ ಅವತಾರ ಶುರು ಆಗುತ್ತೆ. ಕೃಷ್ಣ ಜೈಲಲ್ಲಿ ಹುಟ್ಟಿದ್ದು, ಅದಕ್ಕೆ ವಸುದೇವ ಎತ್ಕೊಂಡು ಹೋಗ್ತಿರೋದು, ವಾಸಗಿ ಕೊಡೆ ಆಗಿರೋದು. ಅದಾದ್ಮೇಲಿಂದ ಅವನ ಬಾಲ್ಯಲೀಲೆಗಳು, ಬೆಣ್ಣೆ ಕರಿತಾ ಇರೋದು, ಕದ್ದಿದ್ದಕ್ಕೆ ಅಮ್ಮ ಕಟ್ಟಾಕಿರೋದು ಹಿಂದೆ. ಆಮೇಲೆ ಪೂತ್ನಿ ಸಂಹಾರ ಮಾಡ್ತಾ ಇರೋದು. ಅದಾದ್ಮೇಲಿಂದ ಇಲ್ಲಿ ಬಕಾಸುರನ ವಧೆ ಆಗ್ತಾ ಇರೋದು. ಅದಾದ್ಮೇಲೆ ಹಿಂದೆ ಕಾಳಿಂಗ ಮರ್ದನ. ಆಮೇಲೆ ಅಮ್ಮನ ಜಡೆ ಎಳಿತಾ ಇರೋದು ಇಲ್ಲಿ. ಮತ್ತು ಇಲ್ಲೆಲ್ಲ ರಾಸಲೀಲೆಗಳು, ಕೃಷ್ಣನೆಲ್ಲ ರಾಸಲೀಲೆಗಳು ತೋರಿಸಿದೆ. ಭಕ್ತವತ್ಸಲನ ದೃಶ್ಯ ತೋರಿಸಿದೆ ಇಲ್ಲಿ. ಅದಾದಮೇಲೆ ಗೋಕುಲಾಷ್ಟಮಿ ತಿಂಡಿ ಏನು ಮಾಡ್ತೀವಲ್ಲ ಅದನ್ನು ತೋರಿಸ್ತೀವಿ. ಆಮೇಲೆ ತುಳಸಿ ಪೂಜೆ ಮಾಡ್ತಾ ಇರೋದು.
ಆಮೇಲೆ ರಾಧಾಕೃಷ್ಣ ಅದರದೊಂದು ಅವರ ದೃಶ್ಯ ತೋರಿಸಿ, ಅದ್ರ ಹಿಂದೆ ಬಲರಾಮರು ಮತ್ತು ಬಲರಾಮ ಮತ್ತು ಕೃಷ್ಣ ಆಟ ಆಡ್ತಾ ಇರೋದು ಅಣ್ಣ ತಮ್ಮಂದ್ರದ್ದು. ಅದಾದಮೇಲೆ ಯುದ್ಧ ಮಹಾಭಾರತ ಆಗುತ್ತೆ, ಅದರಲ್ಲಿ ಭೀಷ್ಮವಸಾನ ಒಂದು ದೃಶ್ಯ ಬರುತ್ತೆ, ಅದು ಭೀಷ್ಮಂದನ್ನು ತೋರಿಸಿದ್ದೀವಿ. ಅದಾದಮೇಲಿಂದ ಯುದ್ಧದಲ್ಲಿ ಗೀತೋಪದೇಶ ಮಾಡ್ತಾರಲ್ಲ ಅರ್ಜುನನಿಗೆ, ಅದನ್ನೊಂದು ರಥದಲ್ಲಿ ಕೂತ್ಕೊಂಡು ಗೀತೋಪದೇಶ ಮಾಡ್ತಾ ಇರೋದು ಅದನ್ನು ತೋರಿಸಿದ್ವಿ. ಅದಾದಮೇಲಿಂದ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿಸ್ತಾನೆ, ಆ ವಿಶ್ವರೂಪ ದರ್ಶನವನ್ನು ಅದನ್ನು ತೋರಿಸಿದ್ದೀವಿ. ಕೊನೆಗೆ ವಿಶ್ವರೂಪ ದರ್ಶನ ಮುಗಿದ ಮೇಲೆ ಪಕ್ಕದಲ್ಲಿ ಗರುಡ ವಾಹನನಾಗಿ ಕೃಷ್ಣ ಹೊರಟು ಅಲ್ಲಿಗೆ ಕೃಷ್ಣಾವತಾರ ಮುಕ್ತಾಯವಾಗುತ್ತೆ. ಅದು ಕೆಳಗಡೆ ಬಂತು ಅಂತಂದರೆ ನಿಮಗೆ ಒಡಿಸ್ಸಾದ ಪೂರಿ ಜಗನ್ನಾಥ ಟೆಂಪಲ್ಲು. ಅಲ್ಲಿಂದ ರಾಮಾನುಜರು ರಾಮರ ಪೂಜೆ ಮಾಡ್ತಾ ಇರೋದು, ಆಮೇಲೆ ನಮ್ಮ ತ್ರಿಮೂರ್ತಿಗಳನ್ನು ತೋರಿಸಿದ್ದೀವಿ ಇಲ್ಲಿ. ಪ್ರಾರ್ಥನೆ ಪೂಜೆ ಮಾಡ್ತಾ ಇರೋದು. ಆಮೇಲೆ ಅದು ಒಂದು ಯಾವುದೇ ಬೊಂಬೆ ಇಟ್ಟರು 1 ಸ್ಟೆಪ್ ಆರ್ಬೇಡಿ 2 ಸ್ಟೆಪ್ ಆರ್ಬೇಡಿ, ಆದರೆ ಶೆಟ್ಟಿ ಬೊಂಬೆ ಇಡಲೇಬೇಕಂತೆ ಪದ್ಧತಿಲಿ. ಸೊ ಅದರಲ್ಲಿ ಹಳೆಯ ಪಾತ್ರೆಗಳೇನಿದೆಯೋ ಅದೆಲ್ಲ ಒಂದು 100 ವರ್ಷ ಆಗಿದೆ ಅದಕ್ಕೆ, ಅಮ್ಮನ ಅಜ್ಜಿ ಕೊಟ್ಟರು. ಆಮೇಲಿಂದ ಇಲ್ಲಿ ಮದುರೆ ಮೀನಾಕ್ಷಿ ದೃಶ್ಯ, ಆಮೇಲೆ ನಮ್ಮ ನೂರೊಂದು ಗಣಪತಿ, ಆಮೇಲೆ ಸಂಗೀತ ತ್ರಿಮೂರ್ತಿಗಳು, ತ್ಯಾಗರಾಜರದೆಲ್ಲ ಇಟ್ಟಿದ್ದೀವಿ, ಪುರಂದರದಾಸರು ತ್ಯಾಗರಾಜರದು. ಆಮೇಲಿಂದ ಗಣಪತಿದೊಂದು ವೈಭೋಗ, ಅದರ ಪಕ್ಕದಲ್ಲಿ ಗಿರಿಜಾ ಕಲ್ಯಾಣ. ಅಲ್ಲಿ ಮೇಲಕ್ಕೆ ಹೋದ್ರು ಅಂದ್ರೆ ಆ ಕಡೆ ಕಾರ್ನರ್ ಎಲ್ಲ ಶಿವಂದು. ಸರ್ ನೀವೇ ಹೇಳಿದ್ರಲ್ಲ ಇದು ಶೆಟ್ಟಿ ಬೊಂಬೆ. ಅದೇನೆ ಯಾವುದೇ ಬೊಂಬೆ ಇಡಬೇಕು, ಇದೊಂದು ದೃಷ್ಟಿ ಬೊಂಬೆ ಅಂತ ಕರೀತಾರೆ, ಶೆಟ್ಟಿ ಬೊಂಬೆ ಇರಲೇಬೇಕು ಅಂತ. ಸೊ ಹಿಂಗೆ ಹಿರಿಯರಿದ್ದಂಗೆ ಮನೆಗೆ ಆ ಥರ ಬೊಂಬೆಗಳಿಗೆ ಇವರು ಹಿರಿಯರ ಥರ. ಆಮೇಲೆ ಅಲ್ಲಿ ಹೋಯ್ತು ಅಂತಂದ್ರೆ ನಿಮಗೆ ಮೇಯ್ನು ಎಲ್ಲ ಶಿವನ ಅವತಾರ, ಪಕ್ಕದಲ್ಲಿ ವೈಕುಂಠದ ದ್ವಾರ ಎರಡೂ ಇದೆ. ಮೇಲ್ಗಡೆ ಕೈಲಾಸ, ಪಕ್ಕದಲ್ಲಿ ವೈಕುಂಠ. ಆಮೇಲಿಂದ ಕೈಲಾಸದ ಕೆಳಗಡೆ ರುದ್ರವೀಣೆ ನುಡಿಸ್ತಾ ಇರೋದು. ರಾವಣ ಬಂದು ನನ್ನ ನರನಾಡಿನೇ ವೀಣೆ ಥರ ಮಾಡಿಕೊಂಡು ರುದ್ರವೀಣೆ ನುಡಿಸ್ತಾ ಇರೋದು. ಅದ್ರ ಮುಂದೆ ಇರೋದು ಅನ್ನಪೂರ್ಣೇಶ್ವರಿ ದೃಶ್ಯ ಒಂದು. ಆಮೇಲೆ ಶರವೇಶ್ವರ ಅಂತ ಒಂದು ತಮಿಳುನಾಡಲ್ಲಿ ಒಂದು ಟೆಂಪಲ್ ಇದೆ, ಸೊ ಅದರದ್ದೊಂದು ದೃಶ್ಯ ತೋರಿಸಿದೆ ಅಲ್ಲಿ. ಆಮೇಲೆ ಪಕ್ಕದಲ್ಲಿರೋದು 12 ಜ್ಯೋತಿರ್ಲಿಂಗ, ಎಲ್ಲೆಲ್ಲಿದೆಯೋ ಅದ್ರದ್ದೆಲ್ಲ ತೋರಿಸಿದ್ದೀವಿ. ಪಕ್ಕದಲ್ಲಿ ಕುಬೇರನ ಒಂದು ಆಸ್ಥಾನವನ್ನು ತೋರಿಸಿದೆ. ಬೇಡರ ಕಣ್ಣಪ್ಪನ ಒಂದು ದೃಶ್ಯ. ಸರ್ ಇದು ಅದೇ ಶಿವಪ್ರದೋಷ ಪೂಜೆ ಅಂತ. ಅದು ಇಲ್ಲಿ ಮುಂದೆ ಇರೋದು, ಈ ಪಕ್ಕದಲ್ಲಿರೋದು ಬೇಡರ ಕಣ್ಣಪ್ಪ. ಪ್ರತ್ಯಕ್ಷ ಆಗಿರೋದು ಅದು ಸ್ವಾಮಿ ಮಲೆ ಇರೋದು, ಒಂದು ದೇವಸ್ಥಾನದ ಒಂದು ದೃಶ್ಯ ಹಿಂದ್ಗಡೆ ಇರೋದು. ಆಮೇಲೆ ಕೆಳಗಡೆ ಬಂತು ಅಂದರೆ ಷಣ್ಮುಖ ಜನನ ಅಂತ ಆಗುತ್ತೆ. ಸೊ ಅಲ್ಲಿ ಪಾರ್ವತಿ ಬಂದು ಅವಳು ಪ್ರಸವ ತಾಳನ್ನೆಲ್ಲ ಕಿತ್ತೆಸಿದಾಗ ಗರ್ಭವನ್ನು 6 ಚೂರಾಗಿ 6 ಕಮಲದ ಮೇಲೆ ಬರುತ್ತೆ. ಅದೇ ಬಂದು 6 ವೇಲು ಮುರುಗನ್ ಅಂತ ಕರೆಯೋದು. ಸೊ ಷಣ್ಮುಖ ಸುಬ್ರಹ್ಮಣ್ಯ. ಅದರ ಪಕ್ಕದಲ್ಲಿರೋದು ಬಂದು ನಮಗೆ ಚಿದಂಬರಂದೊಂದು ಟೆಂಪಲ್, ನಟರಾಜ. ಆಮೇಲೆ ಅಲ್ಲಿ ಆ ಕಡೆ ಗುರುವಾಯೂರ್ ಟೆಂಪಲ್ ಕೊನೆಯದು. ಗುರುವಾಯೂರಲ್ಲಿ ಪೂರ ಉತ್ಸವ ನಡೆಯುತ್ತಲ್ಲ, ಅದರದೊಂದು ತೋರಿಸಿದೆ. ಆಮೇಲೆ ಈ ಕಡೆ ಬಂತು ಅಂತಂದರೆ ಇಲ್ಲಿಂದ ಸ್ಟಾರ್ಟು ರಾಜರ ಪರಂಪರೆ. ರಾಜರುಗಳದ್ದು ಏನೇನಿದೆ, ಮೈನ್ ಯಾರು 4 ರಾಜರಿದ್ರು ಅವ್ರದ್ದನ್ನೆಲ್ಲ ತೋರಿಸಿದ್ದೀವಿ. ಅದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು, ಆಮೇಲೆ ಕೃಷ್ಣರಾಜ ಒಡೆಯರು, ಜಯಚಾಮರಾಜೇಂದ್ರ ಒಡೆಯರು. ಸೊ ಆಮೇಲೆ ಈಗಿನ ಶ್ರೀಕಂಠದ ಒಡೆಯರು ಈಗಿನ ಯದುವೀರನ ಮೇಲ್ಗಡೆ ಇಟ್ಟಿದ್ದೀವಿ ನಾವು. ಸೊ ಇಲ್ಲಿ ದರ್ಬಾರಿನ ದೃಶ್ಯ ನಡೆಯುತ್ತೆ, ಈಗ 10 ದಿನ ನಡೆಯುತ್ತಲ್ಲ, ಆ ದರ್ಬಾರದಲ್ಲಿ ತೋರಿಸಿದ್ದೀವಿ. ಆಮೇಲೆ 9ನೇ ದಿನ ಬಂದು ಜಟ್ಟಿ ಕಾಳಗ ನಡೆಯುತ್ತೆ, ಅದನ್ನಲ್ಲಿ ತೋರಿಸಿದ್ದೀವಿ. ಜಟ್ಟಿ ಕಾಳಗನ ಅದನ್ನು ರಾಜ ನೋಡ್ತಾ ಇರೋದು. ಆಮೇಲೆ ಈಗ 9-10 ದಿನನೂ ಒಂದು ಸಂಗೀತ ಕಚೇರಿ ನಡೆಯುತ್ತಲ್ಲ, ಸೊ ಅರಮನೆಯಲ್ಲಿ ಅದನ್ನು ಅಲ್ಲಿ ತೋರಿಸಿದ್ದೀವಿ. ಹಿಂದ್ಗಡೆ ದೊಡ್ಡ ಗಡಿಯಾರ. ಅದು ಅವಾಗ ಒಂದು ರಾಜ ರಾಣಿನ ಕರ್ಕೊಬರ್ತಿದ್ದು ಡೋಲಿ ಅಲ್ಲಿ ಇಟ್ಟಿದ್ದಾರೆ, ಒಳಗಡೆ ಇದೆ. ಅದು ಅವಾಗ ನಡೀತಿತ್ತು, ಇವಾಗಿಲ್ಲ ಅಷ್ಟೇ. ಅದು ಹೌದು.
ಮುಂಚೆ ದಸರಾ ಪ್ರೊಸೆಷನ್ ಅಲ್ಲಿ ಕೂಡ ತಗೊಂಡ್ಬರ್ತಾ ಇದ್ರು. ಇವರು ಶ್ರೀಕಂಠ ದತ್ತ ಇರ್ಬೇಕಾದ್ರೆ ಹತ್ಕೊ ಬರ್ತಿದ್ರು ಅದನ್ನ ಪಲ್ಲಕ್ಕಿಲಿ. ಆಮೇಲೆ ಯಾವಾಗಲೂ ಒಂದ್ಸಲಿ ಏಟ್ ಆಯ್ತು ಅವ್ರಿಗೆ, ಅವಾಗ ಇದು ಮಾಡಿದ್ರು ಅವ್ರು, ಅವಾಗಿಂದ ಹತ್ತಿಲ್ಲ ಅದು. ಆಮೇಲೆ ಇಲ್ಲಿಂದ ನಮ್ಮ ಪ್ಯಾಲೇಸು, ಗನ್ ಹೌಸು, ಇಲ್ಲಿ ಗನ್ ಹೌಸ್. ಆಮೇಲಿಂದ ಪ್ಯಾಲೇಸಿನ ದೃಶ್ಯ. ಅದಾದ್ಮೇಲಿಂದ ನೆಕ್ಸ್ಟು ಪ್ಯಾಲೇಸ್ ಎಲ್ಲ ಹೊರಗಡೆ ನಿಮಗೆ ಉತ್ಸವ ಹೊರಡೋದು. ಫಸ್ಟ್ ಬಂದು ನಂದಿಧ್ವಜ ಪೂಜೆ ಆಗುತ್ತೆ. ಸೊ ನಂದಿಧ್ವಜ ಆಗ್ತಂಗೆ ಸೊ ನಿಶಾನೆ ಆನೆಗಳೆಲ್ಲ ಹೊರಡ್ತವೆ. ಸೊ ಅಲ್ಲಿ ರಾಜರುಗಳು ಯಾರ್ಯಾರು ಬೇರೆ ಊರಿಂದ ಬಂದಿರೋ ಗೆಸ್ಟ್ಗಳು, ರಾಜರುಗಳು ಎಲ್ಲರೂ ನಿಲ್ಸಿದೀವಿ ನೋಡೋಕೆ ಬಂದಿರೋರುಗಳು. ಆಮೇಲೆ ತ್ರಿಷಿಕಾದೇವಿ ಬಂದು ಆ ಕಡೆ ಉತ್ತರ ಪ್ರದೇಶದವರಲ್ಲ, ಸೊ ಅದರಿಂದ ಅವ್ರ ಅಪ್ಪ ಅಮ್ಮನ್ನ ತೋರಿಸ್ಬಿಟ್ಟಿದ್ದೀವಿ. ಈಗ ಹೌದು, ಇದೆಲ್ಲ ಗೆಸ್ಟ್ ಬರ್ತಾರಲ್ಲ. ಹೌದು, ಎಲ್ಲ ಗೆಸ್ಟ್ಗಳು ನೋಡೋಕೆ ಬರ್ತಿರೋರು. ಇದು ನಂದಿಧ್ವಜ ಪೂಜೆ ಆಗುತ್ತೆ. ನಂದಿಧ್ವಜ ಪೂಜೆ ಆದಮೇಲೆ ನಿಶಾನೆ ಆನೆ ಹೊರಡುತ್ತೆ ಫಸ್ಟು. ಅದಾದ್ಮೇಲಿಂದ ನೆಕ್ಸ್ಟ್ ಎಲ್ಲ ಲೈನಿಗೆ ಟ್ಯಾಬ್ಲೋಗಳು ಹೊರಡ್ತಾ ಹೋಗುತ್ತೆ. ಸೊ ಕೊನೆಗೆ ನಮ್ಮ ಅಂಬಾರಿ ಬರುತ್ತೆ ಹೊರಗಡೆಗೆ. ಸೊ ಕೊನೆಗೆ ಇಲ್ಲಿ KR ಸರ್ಕಲ್ ದಾಟಿ ಬನ್ನಿ ಮಂಟಪದಲ್ಲಿ ಎಂಡ್ ಆಗುತ್ತೆ ಹೊರಡೋದು. ಸೊ ಮೈನ್ ನಮ್ಮ ಅಂಬಾರಿ ಹೊರಡುತ್ತೆ. ಸೊ ಅದಾದ್ಮೇಲೆ ಎಲ್ಲ ಟ್ಯಾಬ್ಲೂಸ್ಗಳು, ವಾದ್ಯಗಳು, ನಮ್ಮ ಆನೆ ಗಾಡಿ, ಸೊ ಎಲ್ಲನೂ ಹೊರಟು ಕೊನೆಗೆ ಕುದುರೆ ಗಾಡಿ ಇದೆ, ಅರಮನೆ ವಾದ್ಯಗೋಷ್ಠಿ, ಅದಾದಮೇಲೆ ಕುದುರೆ ಗಾಡಿ ಆಯಿತು, ಆನೆ ಗಾಡಿ ಆಯಿತು. ಅದಾದಮೇಲೆ ನಿಮಗೆ ಬ್ಯಾಂಡ್ ಸೆಟ್ಗಳು, ಬೇರೆ ಬೇರೆ ಊರಿಂದ ಬಂದ ಬ್ಯಾಂಡ್ ಸೆಟ್ಗಳು, ಹಲವು ನಿಮಗೆ ಭಜನಾ ಮಂಡಳಿ ಅದು ಇದೆ. ಆಮೇಲೆ ಪೊಲೀಸ್ ಬ್ಯಾಂಡ್ ನಡೆಯುತ್ತಲ್ಲ, ಅದು ಪೊಲೀಸ್ ಬ್ಯಾಂಡು. ಸೊ ನಿಶಾನೆ ಆನೆ, ಈಗ ಭೀಮಾ ಅಂತಾರಲ್ಲ, ಈಗ ಭೀಮಾ ಫೇಮಸ್. ಸೊ KR ಸರ್ಕಲ್ ದಾಟಿ ಕೊನೆಗೆ ಎಲ್ಲರೂ ಮುಗಿಸಿ ಬನ್ನಿ ಮಂಟಪಕ್ಕೆ ಹೋಗಿ ನಮ್ಮ ಈ ವರ್ಷದ ದಸರಾ ಎಂಡ್ ಆಗುತ್ತೆ. ಅಲ್ಲಿ ಆದ್ಮೇಲಿಂದ ಸರ್ಕಾರಿ ದಸರಾ ಸ್ಟಾರ್ಟ್ ಆಗುತ್ತೆ, ಟಾರ್ಚ್ ಲೈಟ್ ಪೀರಿಯಡ್ ಅಂತ. ಅಮ್ಮನವ್ರದೊಂದು ದೃಶ್ಯ ತೋರಿಸಿದೆ, ಸರಸ್ವತಿ. ಇದು ನವರಾತ್ರಿನಲ್ಲಿ ಸರಸ್ವತಿ ದೇವಿ ಪೂಜೆ ಇದೆಯಲ್ಲ, 7ನೇ ದಿನ. ಕೃಷ್ಣರಾಜಸಾಗರ ಅಣೆಕಟ್ಟು, ಅಲ್ಲಿ ನಿಮ್ಗೆ ಜೋಳ ಮಾಡ್ತಿರ್ತಾನೆ, ನೀವು ಗೇಟ್ ಹತ್ರ ಹೋದ್ರೆ. ಸೊ ಅದನ್ನು ತೋರಿಸಿದೆ. ಅದನ್ನು ಹಾಕಿದ್ದೀರಾ ಎಂಟ್ರೆನ್ಸ್ ಅಲ್ಲಿ ಮಾಡಿರ್ತಾರಲ್ಲ ಅದು. ಎಲ್ಲ ಬಂದ್ರೆ ಟೂರಿಸ್ಟ್ ಬಸ್ಗಳು, ಬೈಕ್ಗಳು. ಇಲ್ಲಿಂದ ಕೃಷ್ಣರಾಜಸಾಗರ ಮೊದಲೆಲ್ಲ ಡ್ಯಾಮ್ ಮೇಲೆ ಬಿಡ್ತಿದ್ರು, ಇವಾಗ ಬಿಡಲ್ಲ. ಸೊ ಸೇಫ್ಟಿ ರೀಸನ್ ಇಂದ ಅಲ್ಲಿ ಈ ಸರಿ ನೀರು ಬಿಟ್ಟಾಗ ಹೆಂಗಿತ್ತು ಆ ದೃಶ್ಯ ತೋರಿಸಿದೆ. ಮುಖ್ಯ ಇದ ಇರೋದು ಡ್ಯಾಮ್ನ ತೋರಿಸ್ಬಿಟ್ಟಿದ್ದೀರಾ. ಡ್ಯಾಮ್ನ ತೋರಿಸಿ ಅಲ್ಲಿಗೆ ಎಲ್ಲ ಕರ್ಕೊಂಡು ಹೋಗ್ತಾ ಇರೋದು ನೀರು ಫುಲ್. ಅದಾದಮೇಲೆ ದಾಟ್ಕೊಂಡು ಹೋದ್ರೆ ಆ ಕಡೆಗೆ ಪಾರ್ಕ್ ಎಲ್ಲ ದಾಟಿ ಆ ಕಡೆ ಹೋದ್ರೆ ನಿಮಗೆ ಮ್ಯೂಸಿಕಲ್ ಫೌಂಟೇನ್ ನಡೆಯುತ್ತಲ್ಲ, ಅದರಿಂದ ಅಲ್ಲಿಂದ ತೋರಿಸಿದ್ದೀವಿ. ಈ ಕಡೆ ಒಂದು ಹಳ್ಳಿ ವಾತಾವರಣ, ಹಳ್ಳಿ ಜೀವನ ಹೆಂಗಿರುತ್ತೆ, ಊಳೋದು, ಕುಟ್ಟೋದು, ಭತ್ತ ಇದು ಮಾಡೋದು, ಅದನ್ನು ತೋರಿಸಿದ್ದೀವಿ. ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಅದು ಸೇವ್ ಟೈಗರ್ ಅಂತ, ಪ್ರಾಣಿ ಸಂರಕ್ಷಣೆಗೋಸ್ಕರ ಅದನ್ನ ಇಟ್ಟಿದ್ದೀವಿ, ಹುಲಿ ಸಂರಕ್ಷಣೆ ಮಾಡಲಿ ಅಂತ. ಚಾಮುಂಡಿ ಬೆಟ್ಟದ ದೃಶ್ಯ ತೋರಿಸಿದೆ. ಅಲ್ಲಿ ಸುಸ್ವಾಗತ ಬೋರ್ಡು, ಇಲ್ಲಿಂದ ಬೆಟ್ಟದ ಪಾದದಿಂದ ಹೋಗಿ ಹತ್ಕೊಂಡು ಹೋಗೋದು ಪ್ಲಸ್ ರೋಡ್ ವೈಸ್ ಎರಡು ತೋರಿಸಿದ್ದೀವಿ. ಆಮೇಲಿಂದ ಇದು ಬಂದು ಕಾವೇರಿ ಉಗಮ. ಸೊ ಕಾವೇರಿ ಇದು ಹೇಗೆ ಅವರು ಕವೇರ ಮಹರ್ಷಿ ಮಗಳು ಬಂದು ತುಂಬ ರೂಪವತಿಯಾಗಿರ್ತಾಳೆ. ಸೊ ಅವಳು ಬಂದು ಲೋಪಮುದ್ರಾ ಅಂತ ಅವಳ ಹೆಸರು. ಸೊ ಅವಳನ್ನ ಯಾರು ನೋಡಬಾರ್ದು ಅಂತ ಅಂದ್ಬಿಟ್ಟು ನೀರಿನ ರೂಪದಲ್ಲಿ ಕೊಡದಲ್ಲಿ ತುಂಬಿಟ್ಟಿರ್ತಾರೆ. ಸೊ ಆದರೆ ಇವ್ರು ಬಂದು ಏನು ಮಾಡ್ತಾನೆ, ಗಣಪತಿ ಎಲ್ಲರಿಗೂ ಲೋಕೋಪಯೋಗ ಆಗಬೇಕು ಅಂದ್ಬಿಟ್ಟು ಕಾಗೆ ರೂಪದಲ್ಲಿ ಬಂದು ಆ ನೀರಿನ ಕೊಡನ ಬೀಳಿಸಿ ಹರ್ಕೊಂಡು ಹೋಗೋದು. ಅದೇ ಒಂದು ಕವೇರ ಮಹರ್ಷಿಯ ಮಗಳೇ ಒಂದು ಕಾವೇರಿಯಾಗಿ ಹರಿಯುತ್ತೆ. ಈ ಕಡೆ ಬಂದು ಶಕುಂತಲಾ ಒಂದು ದೃಶ್ಯ ತೋರಿಸಿದೆ, ಕಣ್ವಾಶ್ರಮದಲ್ಲಿರೋದು. ದುಷ್ಯಂತ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು.
ರಾಷ್ಟ್ರ ನಾಯಕರು ಮತ್ತು ವಿವಿಧತೆಯಲ್ಲಿ ಏಕತೆಯನ್ನು ತೋರಿಸಿದ್ವಿ. ಸ್ವಂತ ಒಳ್ಳೆಯ ತೋಟ, ಸೇವ್ ಫಾರೆಸ್ಟ್, ಸೇವ್ ಇದು ಅಂತ ಅಂದ್ಬಿಟ್ಟು ಪರಿಸರ ಸಂರಕ್ಷಣೆಗೆ ಒಂದು ಇದನ್ನು ತೋರಿಸಿದ್ವಿ. ಈಗೆಲ್ಲ ಕಾಂಕ್ರೀಟ್ ನಾಡಾಗಿದೆ. ಇದು ಯೂಶಲಿ ಸ್ಪೆಷಲ್ ಬಂದು ಪಹಲ್ಗಾಮ್ ಐತಲ್ಲ ಆಪರೇಷನ್ಸ್ ಇದ್ದಾರೆ, ಅದರ ದೃಶ್ಯ ತೋರಿಸಿದೆ. S-400 ಬ್ರಹ್ಮೋಸ್ ಮಿಸೈಲ್ ಆಗ್ಬೋದು, ಆಮೇಲೆ ನಮ್ಮ ತೇಜಸ್ ಫ್ಲೈಟ್ಸ್, ಸುಖಾಯ್ ಅದೆಲ್ಲ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇರೋದು. ಸೊ ನಮ್ಮದು ಇಂಡಿಯನ್ ಏರಿಯಾ LOC, ಇದು ಹಿಮಾಲಯ ಪರ್ವತದ ಜಾಗ. POK ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಬರುತ್ತಲ್ಲ, ಅಲ್ಲಿ ಟೆರರಿಸ್ಟ್ಗಳ ಮನೆಗಳು, ಇದೆಲ್ಲ ಟೆರರಿಸ್ಟ್ ಮನೆಗಳು ಪಾಕಿಸ್ತಾನ ಏರಿಯಾ, ಇವೆಲ್ಲ ಪಾಕಿಸ್ತಾನ ಏರಿಯಾ. ಸೊ ನಮ್ಮ ಬಾಂಬೆಲ್ಲ ಹೋಗಿ ಬಿದ್ದಿರೋದಕ್ಕೆ ಅಲ್ಲಿ ಸತ್ತಿರೋದು ದಿನಗಳು. ಆಮೇಲೆ ಇಲ್ಲಿ ಅಟಾರಿದು ವಾಘಾ ಬಾರ್ಡರ್ ದೃಶ್ಯ ತೋರಿಸಿದೆ. ಎಲ್ಲ ಇದರಲ್ಲೂ ಇದು ಮಾಡಿ ಅಟ್ಯಾಕ್ ಮಾಡಿದ್ವಿ. ಫ್ಲೈಟ್ ಆಗ್ಬೋದು, ಲ್ಯಾಂಡ್ ಆಗ್ಬೋದು, ಅಲ್ಲಿ ವಾಟರು ಶಿಪ್ಪಿಂದ. ಅಲ್ಲಿ ಹಿಂದೆ ಒಂದು ಸಪ್ತ ನದಿಗಳಿದೆ. ಆಮೇಲೆ ಈ ವರ್ಷದ ಸ್ಪೆಷಲ್ ಏನಂದ್ರೆ ಅವರು ಏನಾಗಿರುತ್ತೋ ಅದನ್ನು ಇಲ್ಲಿ ಕೂರಿಸ್ತೀವಿ. ಇಲ್ಲಿ ಬಂದು ಶುಕ್ಲಾ ಬಂದು ಫಸ್ಟ್ ಇಂಡಿಯನ್ ಟು ಗೋ ಟು ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋದ್ರಲ್ಲ, ಸೊ ಅದರದ್ದೊಂದು ದೃಶ್ಯ ತೋರಿಸಿದ್ರು. ಅಲ್ಲಿ ಕೆಳಗಡೆ ಫುಲ್ ಒಂದು ಆಲ್ಮೋಸ್ಟ್ ನಾನು ಹೋದ್ರೆ ಪ್ರಕಾರ 100-150 ಬಂದಿದೆ. ಅವ್ರು ಇಟ್ಟಿರೋದು ಅಷ್ಟು ಜಾಗ ಇರೋದಿಲ್ಲ, ಅಷ್ಟು ಇಟ್ಟಿದ್ದೀವಿ. ಇನ್ನೂ ಎಲ್ಲ ಒಳಗಡೆ ಇದೆ. ಇಲ್ಲ ಬರಲೇಬೇಕು ಬಿಡಿ, ಯಾಕಂದ್ರೆ ಇಷ್ಟು ಚೆನ್ನಾಗಿ ಕೂರಿಸಿದ್ರ. ನ್ಯಾಚುರಲ್ ಆಗಿ ಅದಕ್ಕೆ ಒಂದು 15-16 ವರ್ಷ ಆಗಿದೆ, ಅದು ಇನ್ನೂ ಹಂಗೆ ಇದೆ. ಅದೇ ತುಂಬ ಚೆನ್ನಾಗಿದೆ. ಹೇಮಲತಾ ಕುಮಾರಸ್ವಾಮಿ ಅಂತ ಬಿಟ್ಟಿದ್ದೆ. ನಾನು ಮೈಸೂರಿನ 2ನೇ ರಾಮಚಂದ್ರ ಅಗ್ರಹಾರದಲ್ಲಿ ವಾಸವಾಗಿದ್ದೀನಿ. ನಮ್ಮ ಮನೆಯಲ್ಲಿ ಒಂದು 35 ವರ್ಷಗಳಿಂದ ಕೂಡ ನಾನು ಈ ಒಂದು ಬೊಂಬೆ ಜೋಡಣೆಯ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಿಂದೆ ನಮ್ಮ ಮುತ್ತಜ್ಜಿ ಕಾಲದಿಂದಲೂ ಕೂಡ ಈ ಒಂದು ಬೊಂಬೆಗಳ ಜೋಡಿಸುವಂತಹ ಹಂತಗಳಲ್ಲಿ ಜೋಡಿಸ್ತಿದ್ದನ್ನು ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನೋಡ್ತಿದ್ವಿ. ಆ ಒಂದು ಇದು ನಮಗೆ ಮನೋಭಾವನೆಯಲ್ಲಿ ನಾವು ಇದನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ ಅನ್ನೋದು ನಮ್ಮ ಮನಸ್ಸಲ್ಲಿತ್ತು. ಹಾಗೆ ಮದುವೆ ಆಗಿ ಬಂದ ಮೇಲಿಂದ ನಾನು ಈ ಒಂದು ಬೊಂಬೆ ಜೋಡಣೆ ಕಾರ್ಯನ ಮಾಡ್ಕೊಂಡು ಬಂದಿದ್ದೀನಿ. ಮೊದಲಿಗೆ ನನ್ನ ಹತ್ರ ಜಾಸ್ತಿ ಬೊಂಬೆಗಳಿರಲಿಲ್ಲ. ಒಂದು ಚಿಕ್ಕದಾಗಿ ನಾನು ಬೊಂಬೆಗಳಿಟ್ಟಿದ್ದೆ. ಆವಾಗ ಇಲ್ಲಿ ಸಾಹಿತಿ ಮಂಗಳಾ ಸತ್ಯನ್ ಅಂತ ಅವರು ಸ್ತ್ರೀ ಶಕ್ತಿ ಪ್ರತಿಷ್ಠಾನನ ಮಾಡಿದ್ರು. ಅದರೊಳಗೆ ಅವರು ನೋಡ್ಬಿಟ್ಟು ನೀನು ಇನ್ನೂ ಚೆನ್ನಾಗಿ ನೀನು ಇಂಪ್ರೂವ್ ಮಾಡಿ ನೀನು ಬೊಂಬೆಗಳನ್ನು ಕೂಡಿಸ್ಬೋದು, ಇಂಥ ಮನೆಗಳಿಗೆ ಹೋಗಿ ನೋಡ್ಕೊಂಬ ಅಂದರು. ನಾನು ಅದನ್ನೆಲ್ಲ ನೋಡ್ಕೊಂಡು ಬಂದ್ಮೇಲಿಂದ ಅದ್ರ ಮುಂದಿನ ವರ್ಷದಿಂದ ಒಂದು ಜಾಸ್ತಿಯಾಗಿ ಆ ಬೊಂಬೆಗಳನ್ನು ಒಂದು ಅಂದವಾಗಿ ಜೋಡಿಸುವಂತಹ ಒಂದು ಕಲೆನ ಬೆಳೆಸ್ಕೊಂಡೆ. ಆಮೇಲಿಂದ ಅಲ್ಲಿಂದ ಮುಂದಕ್ಕೆ ನಾವು ವರ್ಷಕ್ಕೆ ಮೊದಲು ಸ್ವಲ್ಪನೇ ಬೊಂಬೆಗಳಿತ್ತು. ಆ ವರ್ಷ ಆಗ್ತಿದ್ದಾಗೆ ಪ್ರತಿಯೊಂದು ಬೊಂಬೆಗಳನ್ನು ಹೆಚ್ಚುತ್ತಾ ಹೋಗಿ ನಾನು ಇದು ಮಾಡಿಕೊಂಡು ಇವತ್ತಿಗೆ ಈ ಒಂದು ಮಟ್ಟಕ್ಕೆ ಬೊಂಬೆಗಳನ್ನು ಜೋಡಣೆ ಮಾಡುವಂತಹ
ಒಂದು ಮಟ್ಟಕ್ಕೆ ನಾನು ಬಂದಿದ್ದೀನಿ. ಮತ್ತು ನನ್ನದೇನು ಅಂದರೆ ಸಾಂಪ್ರದಾಯಿಕವಾಗಿ ಬೊಂಬೆಗಳನ್ನು ಜೋಡಿಸುವಂತಹ ಒಂದು ಅಭ್ಯಾಸ ನನಗಿದೆ. ಏನಿದ್ರೂ ಕೂಡ ಇದು ಈ ಪಟ್ಟದ ಬೊಂಬೆಗಳನ್ನ ನಮಗೆ ಮದುವೆ ಆದಾಗ ನಮಗೆ ಒಂದು ಜೊತೆ ಪಟ್ಟದ ಬೊಂಬೆ ಕೊಡ್ತಾರೆ. ಆ ಪಟ್ಟದ ಬೊಂಬೆಯನ್ನು ಇಟ್ಟು ಅದ್ರ ಜೊತೆಗೆ ಬೊಂಬೆಗಳನ್ನು ಜೋಡಿಸಿ ಅದರಲ್ಲಿ ನಾವು ಒಂದು ದುರ್ಗಿಯ ಒಂದು ಆವಾಹನೆ ಆಗತ್ತೆ. ಮತ್ತು ಹಿಂದಿನ ಕಾಲದಲ್ಲಿ ರಾಜ ರಾಣಿಯರನ್ನ ಅರಮನೆಗೆ ಹೋಗಿ ನೋಡೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಹಿಂದಿನವರು ಆ ರಾಜ ರಾಣಿಯ ಬೊಂಬೆ ಅಂತ ಅಂದ್ಬಿಟ್ಟು ಆ ಪಟ್ಟದ ಬೊಂಬೆಗಳನ್ನ ಮನೇಲೇ ಇಟ್ಟು ರಾಜ ರಾಣಿಯನ್ನ ಮನೇಲೇ ನೋಡುವಂತಹ ಒಂದು ಪಟ್ಟದ ಗೊಂಬೆ ಅಂತ ಹೇಳಿದ್ರಿ. ಪಟ್ಟದ ಗೊಂಬೆ ಒಂದ್ಸತಿ ನೋಡ್ಬಿಡೋಣ. ಓಕೆ. ಪಟ್ಟದ ಗೊಂಬೆ ಇದು ಪಟ್ಟದ ಬೊಂಬೆಗಳು. ಮೇಲ್ಗಡೆನೂ 4 ಜೊತೆ ಪಟ್ಟದ ಬೊಂಬೆಗಳನ್ನ ಇಟ್ಟಿದ್ದೀನಿ. ಅದಕ್ಕೆ ನಾವು ನಿತ್ಯ ಪೂಜೆ ಮಾಡಕ್ಕೆ ಅಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ಕಲಶದ ಮುಂದೆ ಒಂದು ಜೊತೆ ಪಟ್ಟದ ಬೊಂಬೆನ ಇದು ನನ್ನ ಸೊಸೆಗೆ ಇದರೊಳಗೆ ಕೊಟ್ಟಿದ್ದು. ಅವಳು ಮದುವೆನಲ್ಲಿ ಕೊಟ್ಟಿರುವಂತಹ ಒಂದು ಚಂದನದ ಬೊಂಬೆ. ಅದನ್ನ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ. ಯಾವುದು ಚಂದನ? ಅದೇ ಮಣ್ಣನ ಇದ್ರ ಬೊಂಬೆಗಳು, ಮರದ ಬೊಂಬೆಗಳು. ಇದು ಅದು ಚಂದನದ ಒಂದು ಬೊಂಬೆಗಳು. ಅದನ್ನೇ ಪಟ್ಟದ ಬೊಂಬೆ ಅಂತ ಹೇಳೋದು. ಅದರೊಳಗೆ ರಾಜ ರಾಣಿನ ಕಾಣೋದು ಮತ್ತೆ ದುರ್ಗಿಯ ಒಂದು ಇದು ಕೂಡ ಅದರೊಳಗೆ ಅಂಶವು ಬರುತ್ತೆ ಅಂತ ಹೇಳಿ ಆ ಒಂದು ಇದನ್ನ ಇದು ಮಾಡಿರ್ತಾರೆ. ಪಟ್ಟದ ಗೊಂಬೆ ಅಂತ ಹೇಳಿದ್ರಿ, ಅದಕ್ಕೆ ಕಾರಣ ಏನು? ಪಟ್ಟದ ಗೊಂಬೆ ಕೊಡುವಂಥದ್ದು ಅಂದರೆ ಹಿಂದಿನ ಕಾಲದಿಂದಲೂ ಕೂಡ ಹೆಣ್ಮಕ್ಳಿಗೆ ಮದುವೆ ಆಗಿ ಮನೆಗೆ ಗಂಡನ ಮನೆಗೆ ಕಳಿಸುವಾಗ ಪಟ್ಟದ ಬೊಂಬೆಗಳು ಅಂತ ಈ ಚಂದ್ರದ ಬೊಂಬೆಗಳನ್ನ ನೀವು ಅದೇ ರಾಜ ರಾಣಿಯರ ಹಾಗೆ ನೀವು ಸಂತೋಷವಾಗಿ ಸುಖವಾಗಿ ಸಂಸಾರ ಮಾಡಬೇಕು ಅಂತನ್ನುವಂತಹ ಒಂದು ಉದ್ದೇಶದಿಂದ ಹೆಣ್ಮಕ್ಳಿಗೆ ಆ ಚಂದ್ರನ ಬೊಮ್ಮೆ ಕೊಡುವಂತಹ ಒಂದು ಪದ್ಧತಿ ಬೆಳೆದು ಬಂದಿದೆ. ಅದು ಪ್ರತಿಯೊಂದು ಹೆಣ್ಮಕ್ಳು ತಮ್ಮಲ್ಲಿ ಯಾವುದೇ ಇದು ಮಾಡಿದ್ರು ಕೂಡ ಬೊಂಬೆನ ಒಂಟದ ಜೊತೆ ಚಂದ್ರನ ಬೊಂಬೆನ ಅಲಂಕಾರ ಮಾಡಿ ಮಕ್ಕಳಿಗೆ ಕೊಡ್ತಾರೆ. ತವ್ರ ಮನೆಯಿಂದ ಹೆಣ್ಮಕ್ಳು ಕೊಡೋ ಕೊಡುಗೆ ಅದು. ಆ ಗೊಂಬೆನ ಅವ್ರು ಇಟ್ಕೊಂಡು ಪ್ರತಿ ವರ್ಷ ಅದನ್ನ ಪೂಜೆ ಮಾಡಬೇಕು ದಸರಾ ಸಂದರ್ಭದಲ್ಲಿ. ಬಟ್ ಅದು ಎರಡೇ ಇಟ್ರೆ ಅಷ್ಟು ಇದಾಗಿ ಕಾಣಿಸಲ್ಲ ಅಂತ ಹೇಳಿ ಈ ಒಂದು ಬೊಂಬೆನ ಕೂರಿಸುವಂತಹ ಒಂದು ಪದ್ಧತಿ ಮಾಡಿಕೊಂಡು ಅದ್ರ ಜೊತೆಗೆ ದೈವಿಕವಾದಂತಹ ಸಾಮಾಜಿಕ ಪೌರಾಣಿಕ ಎಲ್ಲ ಇದಗಳನ್ನು ಸೇರಿಸಿ ಅದೊಂದು ಹಬ್ಬದ ರೀತಿ ಮಾಡುವಂತಹ ಒಂದಿದು ನಮ್ಮ ಮೈಸೂರು ಭಾಗದಲ್ಲಿ ಇದು ಬೊಂಬೆ ಹಬ್ಬ ಅನ್ನೋದು ತುಂಬಾ ಒಂದು ಪ್ರಚಲಿತವಾಗಿ ಬಂದಿದೆ. ಎಲ್ಲರ ಮನೆಗಳಿಗೂ ಅಂದವಾಗಿ ಬೊಂಬೆಗಳನ್ನು ಕೂರಿಸಿ ಸಂತೋಷ ಪಡುವಂತಹ ಒಂದು ಇದು ಪ್ರತಿಭೆಗಳು ಸಾಕಷ್ಟು ಇದ್ದಾರೆ ಮೈಸೂರಿನಲ್ಲಿ. ನಿಮ್ಗೆ ತುಂಬಾ ಪ್ರಶಸ್ತಿಗಳು ಬಂದಿದೆ ಅಂತ ನಿಮ್ಮ ಮಗ ಅವರು ಅನ್ಸತ್ತೆ ಅವರು ಅವರು ಹೇಳಿದ್ರು. ಎಲ್ಲಿ ಎಲ್ಲಿ ನೀವು ಇದನ್ನ ಗೊಂಬೆ ಪಾರ್ಟಿಸಿಪೇಟ್ ಮಾಡಿದ್ರ ಅಥವಾ ಮನೆಗೆ ಬಂದು ಅವರು ಮನೆಗೆ ಬಂದು ಅದನ್ನೆಲ್ಲ ನೋಡಿ ಅವರು ಪ್ರಶಸ್ತಿನ ವಿತರಿಸಿ? ಮನೆ ಬೊಂಬೆ ಸ್ಪರ್ಧೆ ಅಂತ ಮೊದಲು ಜಾಸ್ತಿ ಇರ್ಲಿಲ್ಲ. ಶ್ರೀ ಶಕ್ತಿ ಪ್ರತಿಷ್ಠಾನದಿಂದ ಮೊದಲ ಬಾರಿಗೆ ಬೊಂಬೆ ಸ್ಪರ್ಧೆ ಅಂತ ಶುರು ಮಾಡಿದ್ರು ಮಂಗಳಾ ಸತ್ಯನ್ ಅವರು. ಆಮೇಲಿಂದ ಸಾಕಷ್ಟು ಸಂಸ್ಥೆಗಳಿಂದ ಎಲ್ಲರೂ ಕೂಡ ಬೊಂಬೆ ಪ್ರದರ್ಶನಕ್ಕೆ ಮನೆಗೆ ಬಂದು ಅದೇ ನೋಡ್ಕೊಂಡು ಬೊಂಬೆಗಳನ್ನ ನೋಡಿ ಅದ್ರ ಮೇಲೆ ಯಾವ ರೀತಿ ಕೂರಿಸಿದ್ದಾರೆ ಮತ್ತೆ ಯಾವ ಸಂಪ್ರದಾಯನ ಹೇಗೆ ಅನುಸರಿಸಿದ್ದಾರೆ ಅದನ್ನೆಲ್ಲ ನೋಡಿ ಅವರು ಒಂದು ಬೊಂಬೆಗೆ ಬಹುಮಾನಗಳನ್ನ ಇದು ಮಾಡ್ತಾ ಬಂದ್ರು. ಈಗ ಸಾಕಷ್ಟು ಸಂಸ್ಥೆಗಳಾಗಿದೆ. ನನಗೆ ಇದುವರೆಗೂ ಎಷ್ಟು ಸಂಸ್ಥೆಗಳಿಂದ ಮನೆ ಗೊಂಬೆ ಸ್ಪರ್ಧೆ ಏರ್ಪಡಿಸಿದ್ರು ಅಷ್ಟು ಸಂಸ್ಥೆಗಳಿಂದಲೂ ಸಹ ನನಗೆ ಈ ಒಂದು ಬೊಂಬೆ ಇದು ಪ್ರಶಸ್ತಿಗಳು ಬಂದಿದೆ, ಬಹುಮಾನಗಳು ಸಾಕಷ್ಟು ಬಂದಿದೆ. ಮತ್ತೆ ಶಂಕರ ಚಾನೆಲ್ನಿಂದಲೂ ಸಹ ಸೌತ್ ಇಂಡಿಯನ್ ಕಂಟೆಸ್ಟ್ ಇತ್ತು. ಆ ಒಂದು ಇದರೊಳಗೂ ಕೂಡ ನನಗೆ 2 ಬಾರಿ ನನಗೆ ಬಂದಿದೆ. ಟೈಮ್ಸ್ ಆಫ್ ಇಂಡಿಯಾದಿಂದ ಅಲ್ಲೂ ಕೂಡ ನಮಗೆ ಬೊಂಬೆ ಪ್ರದರ್ಶನಕ್ಕೆ ನಮಗೆ ಬಹುಮಾನ ಬಂದಿದೆ. ಸಾಕಷ್ಟು ಅವಾರ್ಡ್ಸ್ಗಳು ಬಂದಿದೆ ಇದುವರೆಗೆ. ಮತ್ತೆ ಲಾಸ್ಟ್ ಇಯರ್ ನನಗೆ ಸಾಹಿತ್ಯ ಪರಿಷತ್ನಿಂದ ನನ್ನ ಒಂದು ಕಲೆಯನ್ನು ಮೆಚ್ಚಿ ನನಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ನನಗೆ ಕೊಟ್ಟಿದೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮಾಗಿ ಉತ್ಸವ ಅಂತ ಅಂದ್ಬಿಟ್ಟು ಫ್ಲವರ್ ಶೋ ನಡೆಯುತ್ತೆ ಎಲ್ಲ ಡಿಸೆಂಬರ್ನಲ್ಲಿ. ಆವಾಗ ಡಿಸೆಂಬರ್ ಮಂತ್ ಎಂಡ್ ನಲ್ಲಿ ಶುರುವಾಗಿ 25ರಿಂದ ಶುರುವಾಗಿ 1ನೇ ತಾರೀಕು 2ನೇ ತಾರೀಕು ತನಕ ಆ ಒಂದು ಇದರೊಳಗೆ ಒಂದು ಮಳಿಗೆಗಳನ್ನು ಹಾಕ್ಕೊಡ್ತಾರೆ. ನಮಗೂ ಒಂದೊಂದು ಸ್ಟೆಪ್ಸ್ಗಳನ್ನ ಮಾಡಿಕೊಟ್ಟು ಅಲ್ಲಿ ಬೊಂಬೆ ಪ್ರದರ್ಶನ ಮಾಡೋಕ್ಕೆ ಒಂದು 4-5 ಮನೆಗಳಿಗೆ ಅವಕಾಶ ನೀಡ್ತಾ ಇದ್ದಾರೆ. ನಾನು ಈಗ 5 ವರ್ಷದಿಂದಲೂ ಕೂಡ ಅಲ್ಲಿ ಬೊಂಬೆ ಪ್ರದರ್ಶನ ಮಾಡಿ ಸಾಕಷ್ಟು ಯಶಸ್ಸು ಕಂಡಿದ್ದೀನಿ. ಅದು ಒಂದು ನಮಗೆ ಮನಸ್ಸಿಗೆ ಒಂದು ತೃಪ್ತಿ ಕೊಡುವಂತಹ ಒಂದು ಇದಾಗಿದೆ. ಹೌದು, ತುಂಬ ಚೆನ್ನಾಗಿತ್ತು. ನಾನು ಬಂದಿದ್ದೆ ಹೋದ ವರ್ಷ ಆ್ಯಕ್ಚುಲಿ ಪ್ಯಾಲೇಸ್ಗೆ. ಅಲ್ಲಿ ಬಂದು ನೋಡಿದಾಗ ನನಗೆ ತುಂಬಾ ಖುಷಿ ಆಯಿತು. ಅಷ್ಟರ ಮಟ್ಟಿಗೆ ನೀವು ಗೊಂಬೆನ ಜೋಡಿಸಿದ್ರಿ. ತುಂಬ ಸಾರ್ವಜನಿಕರು ಅಷ್ಟೇ ನೀಟಾಗಿ ಎಲ್ಲ ನೋಡಿ ಖುಷಿ ಪಡ್ತಾ ಇದ್ರು. ಹೌದು.
ನನಗೂ ಅದು ನಮ್ಗೆ ತೃಪ್ತಿ ತಂದಿದೆ. ಜನಕ್ಕೆ ಏನು ಅಂದ್ರೆ ಇದು ಒಂದು ರೀತಿಯ ಸಮಾಜ ಸೇವೆ ಇದ್ದಂಗೆ, ಇನ್ನೊಬ್ಬರ ಮನಸ್ಸನ್ನು ಸಂತೋಷ ಪಡಿಸೋದು ಕೂಡ ಒಂದು ನಮ್ಮ ಒಂದು ತೃಪ್ತಿಯ ಕೆಲಸ. ಹೌದು, ಇದು ಎಲ್ಲರಿಗೂ ಬರೋದಲ್ಲ. ಅಂದ್ರೆ ನಿಮ್ಗೆ ತುಂಬಾನೇ ಪೇಷನ್ಸ್ ಇರಬೇಕು, ಮೇಯ್ನ್ ಪೇಷನ್ಸ್ ಇರಬೇಕು. ಇಷ್ಟವಾಗಿ ಇದನ್ನ ಇಟ್ರಷ್ಟೇನೆ ಇಷ್ಟು ಚೆನ್ನಾಗಿ ಮೂಡ್ ಬರೋದು. ಇದು ತಾಳ್ಮೆ ಮೊದಲು ಬೇಕು. ಹೌದು, ಬೊಂಬೆ ಕುಡಿಸ್ಬೇಕಂದ್ರೆ ತಾಳ್ಮೆ ಮತ್ತೆ ಜವಾಬ್ದಾರಿಯುತವಾಗಿ ಇದನ್ನ ಮಾಡ್ಕೊಂಡ್ರೆ ನಾವು ಯಾವತ್ತಿಗೂ ಅದನ್ನ ಮತ್ತೆ ಅದನ್ನ ಮಾಡಲು ಅವಕಾಶ. ಇದನ್ನೆಲ್ಲ ನೀವು ತೆಗೆದು ಇಟ್ಮೇಲೆ ಯಾವ ರೀತಿ ಇದನ್ನ ನೀವು ಕಾಪಾಡ್ತೀರಾ? ಈ ಒಂದೊಂದು ಬೊಂಬೆಯನ್ನು ಸಿಂಗಲ್ ಬೊಂಬೆ ಕೂಡ ನಾವು ಅದನ್ನ ಅದಕ್ಕೆ ಕವರ್ ಮಾಡಿ ಪ್ರತಿಯೊಂದಿದಕ್ಕೂ ನಾವು ಒಂದೊಂದೇ ಇದನ್ನ ಪ್ಯಾಕ್ ಮಾಡಿ ನಾವು ಸಪ್ರೇಟ್ ಆಗಿ ಎಲ್ಲಾನು ಇಡ್ತೀವಿ. ಸೆಟ್ ವೈಸ್ ಎಲ್ಲಾನು ಇಟ್ಕೊಂಡು ಮತ್ತೆ ಅದರ ಟ್ರಂಕ್ಗಳು, ಟಿನ್ನುಗಳು, ರಬ್ಬರ್ ಡಬ್ಬಗಳೆಲ್ಲ ಇದೆ, ಅದರೊಳಗೆ ಎಲ್ಲ ಸೇರಿಸಿ ಅದಕ್ಕಾಗಿ ಒಂದು ರೂಮನ್ನೇ ಮಾಡಿಸ್ಕೊಂಡಿದ್ವಿ. ಮನೆ ಕಟ್ಟಿದ ಮೇಲೆ ಇದಕ್ಕೋಸ್ಕರ ಒಂದು ದೊಡ್ಡ ಜಾಗನೇ ಬೊಂಬೆ ಕೂರ್ಸಕ್ಕೆ ಜಾಗನೂ ಮಾಡಿಕೊಂಡು ಆ ಬೊಂಬೆಗಳಿಡಕ್ಕೂ ಒಂದು ಇದನ್ನ ಇಟ್ಟಿದ್ದೀವಿ. ಒಂದು ರೂಮ್ ಮಾಡ್ಕೊಂಡು ಅಲ್ಲೇ ಸಾಕಷ್ಟು ಒಂದು 8-10 ಟ್ರಂಕ್ಗಳು, ಟಿನ್ನುಗಳು, ರೊಟ್ಟಿ ಡಬ್ಬಗಳು ಎಲ್ಲದರೊಳಗೂ ಕೂಡ ಪೂರ್ತಿ ಆ ಬೊಂಬೆ ಮನೆ ಕೂತ್ಕೊಂಡಿರುತ್ತೆ. ಅಲ್ಲಿ ಅದನ್ನು ಸೇಫ್ಟಿ ಮಾಡಿ ಇಟ್ಬಿಡ್ತೀವಿ, ಸೇರಿಸ್ಬಿಟ್ಟು. ಅಂದ್ರೆ ನೀವು ಇವಾಗ ಒಂದೊಂದು ಸೆಟ್ ಅಂದ್ರೆ ಇಲ್ಲಿ ಗೊಂಬೆಗಳು ಎಲ್ಲಾನು ಒಂದೊಂದು ಕತೆಗಳನ್ನ ಹೇಳುತ್ತೆ. ಸೊ ಆ ಒಂದೊಂದು ಕತೆಗಳು ಹೇಳುವಂತ ಒಂದು ಸೆಟ್ ಅಂತ ಗೊಂಬೆ ಇದೆಯಲ್ಲ, ಅದನ್ನ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಆ ತರ ಸೆಟ್ ವೈಸು ಒಂದೊಂದು ಬೊಂಬೆ ಇದು. ಇದನ್ನೆಲ್ಲ ನೀವು ಅಷ್ಟು ಜೋಪಾನಾಗಿ ಇಟ್ಕೋಬೇಕು ಅಂದ್ರೆ ಅದಷ್ಟೇನೆ ಜವಾಬ್ದಾರಿ ಕೂಡ ಇರುತ್ತೆ. ಮತ್ತೆ ವಾಪಸ್ ತೆಗಿಬೇಕಾದ್ರೂ ಅಷ್ಟೇ ಜವಾಬ್ದಾರಿಯಿಂದ ತೆಗಿಬೇಕಾಗತ್ತೆ, ಪೇಷನ್ಸ್ ಇಂದ ತೆಗಿಬೇಕಾಗತ್ತೆ. ಇಷ್ಟು ಪೇಷನ್ಸ್ ನಿಮ್ಗೆ ನಿಜಕ್ಕೂ ಎಲ್ರಿಗೂ ಬರಲ್ಲ ಬಿಡಿಯೋದು. ತುಂಬಾ ಪೇಷನ್ಸ್ ಇದೆ ನಿಮ್ಗೆ. ಇದು ಗೊಂಬೆಗಳಂತೂ ತುಂಬಾ ಚೆನ್ನಾಗಿ ಮಾಡಿದಿರ. ನನಗೆ ಈ ರಾಜ ಪರಂಪರೆ ಏನಿದೆ ಇದು ತುಂಬಾ ಇಷ್ಟ ಆಯ್ತು. ಮ್ಯಾಮ್, ಇದೆಲ್ಲ ನೀವು ಜಾಸ್ತಿ ಎಲ್ಲಿಂದ ಕೊಂಡ್ಕೊಂಡಿದ್ದೀರಾ? ಇದನ್ನೆಲ್ಲ ಎಲ್ಲಿ ಅಂದ್ರೆ ಇದನ್ನೆಲ್ಲ ನೀವು ತಗೊಂತೀರಲ್ಲ, ಆಲ್ಮೋಸ್ಟ್ ಎಲ್ಲಿಂದ ತಗೊಂಡ್ ಬರ್ತೀರಾ ಗೊಂಬೆ? ನಾವು ಏನು ಅಂದ್ರೆ ನಮ್ದು ಅದೊಂದು ಹಾಬಿ ಆಗ್ಬಿಟ್ಟಿದೆ. ಎಲ್ಲೇ ಟೂರ್ ಹೋದ್ರು ಕೂಡ ನಾವು ಬಟ್ಟೆ ಬರೆ ಇನ್ನೇನಕ್ಕೂ ಆಸೆ ಪಡೋದಿಲ್ಲ. ತಿಂಡಿ ತೀರ್ಥ ತಿನ್ನೋದಕ್ಕೂ ಆಸೆ ಪಡೋಲ್ಲ. ಏನಿದ್ರು ಯಾವ ಬೊಂಬೆ ಕಣ್ಣಿಗೆ ಬಿದ್ದರೆ ಸಾಕು. ಎಲ್ಲಾ ಕಡೆ ಇಲ್ಲಿ ಕಂಚಿಯಿಂದ ತಂದಿದ್ದೀವಿ. ಆಮೇಲಿಂದ ಬೇರೆ ಯಾವ ಊರಿಗೆ ಹೋಗ್ಲಿ, ಟೂರ್ ಹೋದಲ್ಲೆಲ್ಲಾನು ಕೂಡ ನಮ್ಮ ಕಣ್ಣಿಗೆ ಅದನ್ನೇ ಮೊದಲು ಬೀಳೋದು. ಎಲ್ಲಿ ಫಸ್ಟ್ ಟೈಮೇ ನಾವು ಮಧುರೆಗೆ ಹೋಗಿ, ಮಧುರೆಯಿಂದ ಅಷ್ಟಲಕ್ಷ್ಮಿ, ಆಮೇಲೆ ದಶಾವತಾರ ಇದಿಲ್ಲ, ಇನ್ನೊಂದು ಚಿಕ್ಕ ದಶಾವತಾರಗಳಿತ್ತು, ಅದುಗಳನ್ನ ಎಲ್ಲಾನು ಮೊದಲು ಬಾರಿಗೆ ತಂದಿದ್ದು ನಾವು ಅಲ್ಲಿ ಹೋಗಿ. ಅದನ್ನ ಇದುವರೆಗೂ ನಾನು ಸುಮಾರು ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದೀನಿ. ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ. ಹಾಗೆ ಎಲ್ಲಿ ಹೋದ್ರೂ ಕೂಡ ನಾವು ಅದೇ ರೀತಿ ತಗೊಂಡ್ಬರ್ತೀವಿ. ನಮ್ಮ ಪರಿಚಯದವರಾಗ್ಲಿ ಯಾರೇ ಆಗಲಿ ನೋಡಿದ್ರೆ ನನಗೆ ಇನ್ನೇನು ಗಿಫ್ಟ್ ಕೊಡಲ್ಲ, ಬೊಂಬೆನೇ ಗಿಫ್ಟ್ ಅಂತ ಬೊಂಬೆಗಳೇ ತಂದು ಕೊಡ್ತಾರೆ. ಆ ರೀತಿ ಆಗೋಗಿದೆ ನನ್ನ ಪರಿಸ್ಥಿತಿ. ಅಂದ್ರೆ ನಿಮ್ಮ ಪ್ರಕಾರ ಎಲ್ಲಿ, ಯಾವ ಜಾಗದಲ್ಲಿ, ಯಾವ ಊರಲ್ಲಿ ಒಳ್ಳೆ ಗೊಂಬೆಗಳು ಸಿಗತ್ತೆ ಅಂತ? ಬೊಂಬೆಗಳು ಅಂತ ನಿಮಗೆ ಕಂಚಿನಲ್ಲೇ ಮಣ್ಣಿನ ಬೊಂಬೆಗಳು ಅಂದ್ರೆ ಮಣ್ಣಿನ ಬೊಂಬೆಗಳಲ್ಲಿ ತುಂಬಾ ಜೀವ ಕಳೆ ಇರುತ್ತೆ. ಹಾಗಾಗಿ ನಾನು ಆದಷ್ಟು ಮಣ್ಣಿನ ಬೊಂಬೆನೇ ನಾನು ಪ್ರಿಫರ್ ಮಾಡ್ತೀನಿ. ಕಂಚಿನಲ್ಲಿ ಸಿಕ್ಕುತ್ತೆ ನಿಮಗೆ. ಮಧುರೆಯಲ್ಲಿ ಹೋದರೆ ತಿರುಪುರ ಕೊಂಡಮ್ಮಂತಿದೆ, ಅಲ್ಲಿ ಹೋದ್ರೂ ಕೂಡ ಅಲ್ಲೆಲ್ಲನೂ ಒಳ್ಳೊಳ್ಳೆ ಬೊಂಬೆಗಳನ್ನ ಮಾಡ್ತಾರೆ. ಹಾಗಾಗಿ ಆ ಕಡೆ ಹೋದಾಗೆಲ್ಲನೂ ಅದನ್ನೆಲ್ಲ ತಗೊಂಡು. ಓಕೆ, ಇವಾಗ ನೀವು ಹೇಳಿದ್ದು ನಮ್ಮ ವೀಕ್ಷಕರಿಗೆ ತುಂಬ ಒಳ್ಳೇದಾಗತ್ತೆ ಅನ್ಸುತ್ತೆ. ಯಾರಿಗೆಲ್ಲ ಗೊಂಬೆಗಳನ್ನ ತಗೋಬೇಕು, ಪರ್ಚೇಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಅವರೆಲ್ಲ ಅಲ್ಲಿ ಅವ್ರಿಗೆ ಐಡಿಯಾಸ್ ಇರಲ್ಲ ಕೆಲವ್ರಿಗೆ, ಅಂಥವ್ರು ಅಲ್ಲೋಗಿ ತೊಗೊಂಡು ಬರ್ಬೋದು ಅಂತ, ಕೊಂಡ್ಕೊಂಡು ಬರ್ಬೋದು. ಒಳ್ಳೊಳ್ಳೆ ಗೊಂಬೆ ಸಿಗುತ್ತೆ ಅಂತ. ಚೆನ್ನಾಗಿದೆ ಎಲ್ಲರೂ. ಅಮ್ಮ, ನಂಗೆ ತುಂಬ ಖುಷಿ ಆಯಿತು. ನನ್ಗೆ ಪ್ರತಿ ವರ್ಷ ಬಂದು ನೋಡ್ತೀನಿ ಅಂತ ನಂಗೆ ಆಸೆ ಆಗ್ಬಿಟ್ಟಿದೆ. ಯಾಕಂದರೆ ನೀವು ಹೇಳಿದಿರಾ ಪ್ರತಿ ವರ್ಷ ಒಂದೊಂಥರ ಡಿಫ್ರೆಂಟ್ ಆಗಿ ನಾವು ಅದನ್ನು ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ರಿ. ನನಗೆ ತಿಳಿಸ್ಕೊಟ್ಟಿದ್ದೀರಾ, ಇಷ್ಟು ಚೆನ್ನಾಗಿ ಗೊಂಬೆಗಳೆಲ್ಲ ಅರೇಂಜ್ ಮಾಡಿದ್ದೀರಾ. ನನಗೆ ತುಂಬಾ ಖುಷಿ ಆಯಿತು. ನನಗೆ ಇಲ್ಲಿ ಬಂದು ಇದನ್ನೆಲ್ಲ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೆ ತುಂಬ ಧನ್ಯವಾದ ಹೇಳ್ತೀನಿ. ಹಾಗೆ ನನ್ನ ವೀಕ್ಷಕರೆಲ್ಲ ಇದನ್ನು ನೋಡಿ ಅವರು ಖುಷಿ ಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ, ಅವರು ನೋಡಲಿ, ಇದನ್ನೆಲ್ಲ ಸಂತೋಷ ಪಡಲಿ ಅಂತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲ ಬಂದು ನೋಡಿ ಅಂತ ನಾವು ಇಷ್ಟು ಇಟ್ಟಿದ್ದೀವಿ. ಹಾಗಾಗಿ ಜನ ನೋಡಿ ಸಂತೋಷ ಪಟ್ರೆ ಅದು ನಮಗೆ ಇನ್ನೊಂದಷ್ಟು ಪ್ರೋತ್ಸಾಹ ನೀಡೋಂಗಾಗತ್ತೆ. ಯಾರು ಬೇಕಿದ್ರು ಬಂದು ನಮ್ಮ ಮನೆ ಬೊಂಬೆನ ವೀಕ್ಷಣೆ ಮಾಡ್ಬೋದು ಅಂತ ನಾನು ಕೇಳ್ಕೊತೀನಿ. ಆಶೀರ್ವಾದ ಮಾಡಿ. ಓಕೆ, ಒಳ್ಳೇದಾಗ್ಲಿ ನಿಮಗೆಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಒಂದು ದೇಶದ ಜನ ಸುಭಿಕ್ಷವಾಗಿರ್ಲಿ, ಎಲ್ಲರೂ ಸಂತೋಷವಾಗ್ಲಿ ಇರ್ಲಿ ಅಂತ ಅನ್ನೋದೇ ನನ್ನ ಆಶಯ. ಆ ಜಗನ್ಮಾತೆನ ನಾನು ಅದನ್ನೇ ಕೇಳ್ಕೊತೀನಿ. ನಮ್ಮ ದೇಶ ಚೆನ್ನಾಗಿರ್ಲಿ ಅಂತನ್ನೋದೇ, ರಾಜ್ಯ ಚೆನ್ನಾಗಿರ್ಲಿ, ದೇಶ ಚೆನ್ನಾಗಿರ್ಲಿ, ಅಷ್ಟೇ. ನಿಮ್ಮಂತವರಿಂದ ಮುಂದಿನ ಪೀಳಿಗೆಯವರು ಅಷ್ಟೇ, ಪೀಳಿಗೆ ಕಲ್ತ್ಕೊಂಡು ಅವರು ನಮ್ಮ ಸಂಸ್ಕೃತಿ ಉಳಿಯುತ್ತೆ ಉಳಿಲಿ ಅಂತ.
ಎಲ್ಲರೂ ಕಲ್ತ್ಕೊಂಡು ಇಷ್ಟ ಹೋಗ್ಬೇಕು. ಮೊದಲೇ ನಮ್ದು ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ. ಸೊ ಇನ್ ಮುಂದೆ ಅದು ಬೆಳಿಬೇಕು. ಅದಕ್ಕೆ ಎಲ್ಲರೂ ಮನಸ್ಸು ಮಾಡಬೇಕು. ತಂದೆ ತಾಯಿಗಳು ಅವ್ರನ್ನ ಪ್ರೋತ್ಸಾಹಿಸಿ ಅವ್ರನ್ನ ಮುಂದೆ ತರಕ್ಕೆ ನೋಡಿ. ಓಕೆ, ಧನ್ಯವಾದ. ಧನ್ಯವಾದ.